ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೇನೆ. ನಾನು ನಿಮ್ಮ ಪ್ರೀತಿಯ ಇಂದು. ವೆಲ್ಕಮ್ ಟು ಇಂದು ಕನ್ನಡ ವ್ಲಾಗ್. ಇವತ್ತು ನಾನು ನಿಮಗೆ ನನ್ನ ಕೆಲವೊಂದು ಸ್ಯಾರೀಸು ಮತ್ತು ಆ ಸ್ಯಾರಿ ಬ್ಲೌಸ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಇದು ಇವಾಗ ಕೆಲವೊಬ್ಬರು ನಾನು ಸ್ಯಾರಿ ಬ್ಲೌಸ್ ಡಿಸೈನ್ಗಳನ್ನೆಲ್ಲ ಫೋನಲ್ಲಿ ಯೂಟ್ಯೂಬಲ್ಲಿ ನೋಡಿ ಯಾವ ಸೆಟ್ ಆಗುತ್ತೆ, ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ನೋಡಿಬಿಟ್ಟು ಸ್ಟಿಚ್ ಮಾಡ್ಕೊಂಡಿರೋದು. ಇದರಿಂದ ನಿಮಗೂ ಏನಾರು ಹೊಸ್ದಾಗಿ ಸ್ಯಾರಿ ತೊಗೊಂಡಿರೋರಿಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ, ಆ ಥರ ಚೆನ್ನಾಗಿ ಕಾಣುತ್ತೆ. ನಾವು ಫೋಟೋಸ್ ನೋಡಿದಾಗ ಚೆನ್ನಾಗೇ ಕಾಣಿಸುತ್ತೆ, ಅದರಲ್ಲಿ ಈ ಬ್ಲೌಸು ಇದನ್ನ ಹೊಲ್ಸ್ಕೊಬೋದು. ಆದರೆ ಬಟ್ ಸ್ಟಿಚ್ ಮಾಡಿಸ್ಕೊಂಡು ಆ ಸ್ಯಾರಿಗೆ ಮ್ಯಾಚಿಂಗ್ ವೇರ್ ಮಾಡಿದಾಗ ಅಷ್ಟೊಂದು ಸುಟೇಬಲ್ ಆಗ್ತಿರಲ್ಲ. ಹಂಗಾಗಿ ನಾನು ಕೆಲವೊಂದು ನನಗೆ ಇಷ್ಟವಾದ ಸ್ಯಾರಿದು ಬ್ಲೌಸ್ ಡಿಸೈನ್ಸು ಯಾವ್ದು ಚೆನ್ನಾಗಿ ಕಾಣುತ್ತೆ, ಯಾವ ಥರ ಹೊಲ್ಸ್ಕೊಬೋದು ಅನ್ನೋದು ಕೆಲವೊಂದು ಐಡಿಯಾನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡ್ರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾನು ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನನಗೂ ನನ್ನ ವೀಡಿಯೋಗಳನ್ನ ಸ್ವಲ್ಪ ಇಷ್ಟಪಡ್ತಿದ್ದಾರೆ ಅಂತಂದೇಳಿ ನನಗೂ ಗೊತ್ತಾಗುತ್ತೆ. ಅದರಿಂದ ನನಗೂ ವಿಡಿಯೋ ಮಾಡೋಕ್ಕೆ ನಿಮ್ಮ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ನನಗೆ ಕಮೆಂಟ್ ಮಾಡಿ, ನಾನು ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಈ ಥರ ಮಾಡ್ಬೋದು, ಈ ಥರ ಇದೇನಾ, ಹಿಂಗಲ್ಲ ಈ ಥರ ಅಂತಂದು ಹೇಳಿದರೆ ನಾನು ಅದರಲ್ಲಿ ಚೇಂಜಸ್ ಮಾಡಿಕೊಂಡು ನಾನು ಚೆನ್ನಾಗಿನ್ನೂ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಂದುಬಿಟ್ಟು ಇದು ನನ್ನ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಇದು ಡಿಸ್ಟೆಂಪರ್ ಕಲರ್ ಮತ್ತು ಪಿಂಕ್ ಕಲರ್ ಇದೆ. ನಾನು ಸೀರೆ ಬಾರ್ಡ್ರು ಹಾಳಾಗುತ್ತೆ ಅಂತಂದೇಳಿ ಉಲ್ಟಾ ಮರ್ಚಿದ್ದೀನಿ. ಈ ಥರ ಇದೆ ಸೀರೆ ಈ ಥರ ಇದೆ ನಂದು. ಬಾರ್ಡ್ರು ಬಂದುಬಿಟ್ಟು ಪಿಂಕ್ ಕಲರಲ್ಲಿದೆ. ಬಾರ್ಡ್ರು ಪಿಂಕ್ ಕಲರ್ ಇದ್ರೆ ಇದರಲ್ಲಿ ಸಿಲ್ವರ್ ಕಲರ್ ಜರಿ ಇದೆ. ಪಲ್ಲು ಕೂಡ ಪಿಂಕಲ್ಲಿ ಸಿಲ್ವರ್ ಕಲರ್ ಜರಿ ಇರೋ ಪಲ್ಲು ಇದೆ. ಇದು ವೇರ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಸೀರೆ. ಇದು ಕಾಟನ್ ಸ್ಯಾರಿ. ನನ್ನ ಹತ್ರ ಆಲ್ಮೋಸ್ಟ್ ಜಾಸ್ತಿ ಸೀರೆಗಳೆಲ್ಲ ನಾವೇನೋ ಎಲ್ಲ ಕಡೆ ಡ್ರೆಸ್ ಹಾಕ್ಕೊಂಡು ಹೋಗ್ತೀವಿ, ಜಾಸ್ತಿ ಸೀರೆ ವೇರ್ ಮಾಡಲ್ಲ. ಫಂಕ್ಷನ್ಗಳಿದ್ದರೆ ಏನಾದ್ರು ಈವೆಂಟ್ ಇದ್ದರೆ ಅಷ್ಟೇ ಅಲ್ವಾ ಸೀರೆ ಇದು ಮಾಡೋದು. ಹಂಗಾಗಿ ಜಾಸ್ತಿ ಸೀರೀಸ್ ಎಲ್ಲ ಆಲ್ಮೋಸ್ಟ್ ಕಾಟನ್ ಸೀರೀಸ್ ಇದೆ. ಇದಕ್ಕೆ ಬ್ಲೌಸ್ ಬಂದುಬಿಟ್ಟು ಈ ಥರ ಬಂದಿದೆ, ಈ ಕಲರ್ ಬಂದಿತ್ತು. ಅದಕ್ಕೆ ನಾನು ಬ್ಲೌಸ್ಗೆ ಇದು ತುಂಬ ದಿವಸ, ಒಂದು 5 years ಬ್ಯಾಕಿಂದು ಅಂತ ಹೇಳ್ಬೋದು. ಅವಾಗಿನ ಪಫ್ ಡಿಸೈನು ಆಲ್ಮೋಸ್ಟ್ ಟ್ರೆಂಡಿಂಗಲ್ಲಿರಲಿಲ್ಲ. ಆವಾಗ ನಾನು ಈ ಥರ ಆ ಸೀರೆದು ಬಾರ್ಡ್ರ್, ಇದು ಸೀರೆ ಇದೆ ಅಲ್ಲ, ಆ ಸೀರೆದು ಬಟ್ಟೆ ಕಟ್ ಮಾಡಿಸ್ಬಿಟ್ಟು ಆ ಸೀರೆಗೆ ಮಧ್ಯೆ ಗುಂಡು ಕೊಡಿಸಿದ್ದೀನಿ. ಈ ಥರ ಕೊಡಿಸಿದ್ದೀನಿ ನೋಡಿ, ಈ ಥರ ಕೊಡಿಸಿದ್ದೀನಿ. ಬ್ಯಾಕ್ ಡಿಸೈನು ಈ ಥರ ಇದೆ. ಬ್ಯಾಕ್ ಡಿಸೈನ್ ಈ ಥರ ಬಟನ್ಸ್ ಇದೆ. ಈ ಬ್ಲೌಸ್ ಅಂತೂ ತುಂಬ ಚೆನ್ನಾಗಿ ಮ್ಯಾಚ್ ಆಗಿದೆ. ಸೀರೆಗೂ ಬ್ಲೌಸಿಗೂ ನನಗಂತೂ ತುಂಬ ಇಷ್ಟ. ನಂಗೆ ತುಂಬ ಹತ್ರದ ಫಂಕ್ಷನ್ಸು, ಸ್ಪೆಷಲ್ ಈವೆಂಟ್ಸಿಗೆ ನಾನು ಜಾಸ್ತಿ ಈ ಸೀರೆನ ವೇರ್ ಮಾಡ್ಕೊಂಡು ಹೋಗ್ತಿರ್ತೀನಿ. ನಾನು ಸಿಂಗಲ್ಲಾಗಿ ಸ್ಯಾರಿ ಫೋಟೋ ತಗೊಂಡಿರೋದು ತುಂಬ ಕಮ್ಮಿ. ಹಂಗಾಗಿ ನಿಮಗೆ ಫೋಟೋ ಹಾಕೋಕ್ಕೆ ನನ್ನದು ಸಿಂಗಲ್ ಸ್ಯಾರಿ ಫೋಟೋ ಇಲ್ಲ. ಆ ಫಂಕ್ಷನ್ನಿಗೆ ಮಕ್ಕಳು ಬೇರೆ ಇರ್ತಲ್ಲ, ಅವ್ರನ್ನ ಎತ್ಕೊಂಡು ಹೆಂಗೆ ಬರ್ತೀವಿ ಅಂತಲೇ ಗೊತ್ತಾಗಲ್ಲ. ಹಂಗಾಗಿ ಸೀರೆ ಫೋಟೋಸ್ ಎಲ್ಲ ಆಲ್ಮೋಸ್ಟ್ ಇಲ್ಲ. ಇದು ಕಾಟನ್ ಸ್ಯಾರಿ. ಇದಕ್ಕೆ ಬಾರ್ಡ್ರು ಬಂದಿದೆ, ಸ್ವಲ್ಪ ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ. ಇದು ತುಂಬ ಲೈಟ್ ಕಲರ್ ಇದೆ, ಒಂಥರ ಡಿಸೆಂಟ್ ಲುಕ್ ಕೊಡುತ್ತೆ ಈ ಸ್ಯಾರಿ. ಮಧ್ಯೆ ಇಲ್ಲಿ ಎಂಬ್ರಾಯ್ಡ್ರಿ ಬಂದಿದೆ. ತುಂಬ ಡಿಸೆಂಟ್ ಅಂದರೆ ತುಂಬ ಡಿಸೆಂಟ್ ಕೊಡ್ತಿದೆ. ಒಂಥರ ಉಟ್ಕೊಂಡಾಗ ತುಂಬ ಸ್ಟ್ಯಾಂಡರ್ಡಾಗಿ ಕಾಣುತ್ತೆ ಈ ಸೀರೆ. ಇದಕ್ಕೆ ಯಾವ ಥರ ಬ್ಲೌಸ್ ಹೊಲಿಸ್ಬೇಕು ಅಂತಂದರೆ, ಇದು ಆ್ಯಕ್ಚುಲಿ ರನ್ನಿಂಗಲ್ಲಿ ಬಂದಿತ್ತು ಬ್ಲೌಸ್. ಇದು ಸಪ್ರೇಟ್ ಬಂದಿರಲಿಲ್ಲ, ರನ್ನಿಂಗಲ್ಲಿ ಬಂದಿದ್ದು ಬ್ಲೌಸು. ಹಂಗಾಗಿ ನಾನು ಆ ಬ್ಲೌಸ್ ಇದೆಯಲ್ಲ, ಆ ಬ್ಲೌಸ್ ಇದಕ್ಕೆ ಮಧ್ಯೆ ಇಲ್ಲಿ ನಿಮಗೆ ಕಾಣುತ್ತೆ ನೋಡಿರಿ, ಈ ಥರ ಲೈನ್ಸ್ ಹಾಕ್ಸಿದ್ದೀನಿ ಮಧ್ಯೆ ಅಲ್ಲೇ ಈ ಥರ
ಮಷೀನಲ್ಲೇ ಲೈನ್ಸ್ ಹಾಕ್ಸಿದ್ದೀನಿ. ಫಸ್ಟು ಈ ಬಟ್ಟೆ ಸೀರೆದು ಬ್ಲೌಸ್ ಇದೆಯಲ್ಲ, ಆ ಬ್ಲೌಸಿಗೆ ಲೈನ್ಸ್ ಹೊಲಿಸ್ಬಿಟ್ಟು ಆಮೇಲೆ ಸ್ಟಿಚ್ ಮಾಡಬೇಕು ಈ ಬ್ಲೌಸ್ನ. ಇದಕ್ಕೆ ಬೋಟ್ ನೆಕ್ ಕೊಡಿಸಿದ್ದೀನಿ. ಬೋಟ್ ನೆಕ್ ಕೊಡಿಸ್ಬಿಟ್ಟು ಈ ಮುಂದ್ಗಡೆ ಈ ಥರ ಹಿಂಗೆ ಡಿಸೈನ್ಸು, ನಾವು ಮುಸುಗು ಈ ಸೈಡ್ ಮಾಡ್ತೀವಲ್ಲ, ಈ ಸೈಡ್ ಇದು ಬರುತ್ತೆ, ಈ ಡಿಸೈನ್ ಬರುತ್ತೆ. ಇದು ಮಾಮೂಲಿ ಈ ಕ್ಯಾಪ್ ಸ್ಲೀವ್ಸೇ ಕೊಡಿಸಿದ್ದೀನಿ. ಇದನ್ನ ಬ್ಯಾಕ್ ಡಿಸೈನ್ ಬಂದುಬಿಟ್ಟು ಇಲ್ಲೊಂದು ಬಟನ್ ಕೊಟ್ಬಿಟ್ಟು ಈ ಥರ ಕೊಡಿಸಿದ್ದೀನಿ. ಕಾಣಿಸುತ್ತೆ ಅಲ್ಲ, ಈ ಥರ ಇದೆ ಬ್ಯಾಕ್ ಡಿಸೈನ್. ತುಂಬ ಚೆನ್ನಾಗಿ ಹೊಲ್ದಾಗ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ಈ ಬ್ಲೌಸ್ ಮಾತ್ರ. ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ಇದು ತುಂಬ ಇದು ಸ್ವಲ್ಪ ಕಾಟನ್ ಜಾಸ್ತಿ ಇದರೋದ್ರಿಂದ ತುಂಬ ಡೀಸೆಂಟ್ ಲುಕ್ ಕೊಡುತ್ತೆ ಈ ಸ್ಯಾರಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಕಾಟನ್ ಸ್ಯಾರಿ. ಇದು ನಮ್ಮ ದೊಡ್ಡ ಮಗಳು ಪ್ರೆಗ್ನೆಂಟ್ ಇದ್ದಲ್ಲಿ ನಮ್ಮ ಫ್ರೆಂಡ್ ಕೊಟ್ಟಿದ್ದು ಸ್ಯಾರಿ. ಇದು ಪಿಂಕ್ ಕಲರ್ ಮಾತ್ರ ತುಂಬ ಚೆನ್ನಾಗಿದೆ. ಇದ್ರಲ್ಲಿ ದೊಡ್ಡ ಬಾರ್ಡ್ರ್ ಇದೆ ಇದರಲ್ಲಿ. ಬ್ಲೌಸು ಇದೇ ಥರ ಬಂದಿತ್ತು, ಈ ಬಾರ್ಡ್ರ್ ಥರನೇ. ಇದಕ್ಕೆ ನಾನು ಈ ಥರ ಹೊಲಿಸಿದ್ದೀನಿ. ಫುಲ್ ಬಾರ್ಡ್ರ್ ಇತ್ತಲ್ಲ ಬ್ಯಾಕ್ ಡಿಸೈನು, ಆವಾಗ ಬ್ಯಾಕ್ ಡಿಸೈನ್ ತುಂಬ ಟ್ರೆಂಡಿಂಗಲ್ಲಿತ್ತು. ಇವಾಗ ಸ್ವಲ್ಪ ಬ್ಯಾಕ್ ಡಿಸೈನ್ ಅಷ್ಟೊಂದು ಟ್ರೆಂಡಿಂಗಲ್ಲಿಲ್ಲ. ಇವಾಗೆಲ್ಲ ಸ್ಲೀವ್ಸಿಗೆ ಡಿಸೈನು ತುಂಬ ಟ್ರೆಂಡಿಂಗಲ್ಲಿದೆ. ಆವಾಗೆಲ್ಲ ಕ್ಯಾಪ್ ಸ್ಲೀವ್ಸ್ ಜಾಸ್ತಿ ಇತ್ತು, ಹಂಗಾಗಿ ಆಲ್ಮೋಸ್ಟ್ ಅಲ್ಲೆಲ್ಲ ಕ್ಯಾಪ್ ಸ್ಲೀವ್ಸ್ ಇದೆ. ಅಂದರೆ ತುಂಬ ಡಿಸೆಂಟಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಒಂಥರ ಪಿಂಕ್ ಇರೋದ್ರಿಂದ ಸೀರೆ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಸೀರೆ. ಈ ಥರ ಸೀರೆ ಇದನ್ನು ತಗೊಂಡ್ಬಿಟ್ಟು ಈ ಥರ ಡಿಸೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ಆಗಿದ್ದರೆ ಮೋಸ್ಟ್ಲಿ ನಾನು ಪಫ್ ಇಟ್ಬಿಟ್ಟು ಇದೇ ಸೇಮ್ ಡಿಸೈನ್ಗೆ ಸ್ಲೀವ್ಸ್ ಉದ್ದ ಇಡಿಸ್ತಿದ್ದೆ ಅಂತ ಅಂದ್ಕೊತೀನಿ. ಇದು ಸಿಲ್ವರ್ ಕಲರು ಡಿಸೈನ್ ಥ್ರೆಡ್ ವರ್ಕ್ ಬಂದಿದೆ. ಇದು ಈ ಕಡೆ ಕಾಟನ್ ಅಲ್ಲ, ಇದು ಅಲ್ಲ, ಒಂದು ಸ್ವಲ್ಪ ಮಿಕ್ಸ್ ಬಂದಿದೆ ಈ ಸೀರೆ. ಬಾರ್ಡ್ರು ದೊಡ್ಡದಿದೆ, ಇದು ಕೆಳಗಡೆ ಇದು ನೋಡ್ಬೋದು, ಈ ಥರ ಬಂದಿದೆ ಸರಿ, ನೋಡ್ಬೋದು. ಇದಕ್ಕೆ ಈ ಥರ ಬ್ಲೌಸ್ ಇಡಿಸಿದ್ದೀನಿ. ಇದು ಪಫ್ ಇಟ್ಟರೆ ತುಂಬ ಇದಾಗಿ ಕಾಣುತ್ತೆ. ಇದು ಬಾಕ್ಸ್ ಇದೆಲ್ಲ ಅಷ್ಟೊಂದು ಇದು ಕೊಡಲ್ಲ. ಈ ಟೈಪ್ ಇರಲಿ ಒಂದು ಬ್ಲೌಸು ಅಂತಂದು ಆ ಬಾರ್ಡ್ರನ್ನ ಇಲ್ಲಿ ಕೊಡಿಸ್ಬಿಟ್ಟು ಈ ಥರ ಕೊಡಿಸಿದ್ದೀನಿ. ಇದು ರನ್ನಿಂಗಲ್ಲೇ ಬಂದಿದೆ ಬ್ಲೌಸು, ಹಾಗಾಗಿ ಈ ಥರ ಕೊಡಿಸಿದೆ. ಬ್ಯಾಕ್ ಡಿಸೈನ್ ಈ ಥರ ಕೊಡಿಸಿದೆ. ನನಗೆ ಎಲ್ಲದಕ್ಕೂ ಈ ಥರ ನಾಟ್ ಇರಲೇಬೇಕು. ನಾಟ್ ಇರಲಿಲ್ಲ ಅಂತಂದರೆ ನಂದು ಶೋಲ್ಡರ್ ಇಲ್ಲದ್ರಿಂದ ನಂದು ಬ್ಲೌಸು ಈ ಥರ ಹಿಂಗಿದಾಗುತ್ತೆ, ಜಾರುತ್ತೆ. ನಾಟ್ ಹಾಕೋದ್ರಿಂದ ನನಗೆ ಬ್ಲೌಸು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಆಲ್ಮೋಸ್ಟಲ್ಲಿ. ಹಾಗಾಗಿ ನಾನು ಎಲ್ಲ ಬ್ಲೌಸಿಗೂ ನಾಟ್ ಹಾಕ್ಸಿದ್ದೀನಿ. ಈ ಸ್ಯಾರಿ ಇದಿದೆ. ಇದಕ್ಕೆ ಬ್ಲೌಸು ಬೇರೆ ಥರ ಬಂದಿತ್ತು. ಬ್ಲೌಸು ಈ ಟೈಪ್ ಬಂದಿತ್ತು ಇದಕ್ಕೆ ಬ್ಲೌಸು. ಮಧ್ಯೆ ಈ ಥರ ಎಂಬ್ರಾಯ್ಡ್ರಿ ಇದೆ. ತುಂಬ ಈಗಿನ ಕಾಲೇಜ್ ಹುಡುಗಿಯರು ಹತ್ರ ಫಂಕ್ಷನ್ಗೆ, ಆಮೇಲೆ ತುಂಬ ಬೇಗ ಉಟ್ಕೊಂಡು ಹೋಗೋಕ್ಕೆ ಸಿಂಗಲ್ ಪಿನ್ ಮಾಡಿಕೊಂಡು ಈ ಸೀರೆನ ಉಟ್ಕೊಂಡು ಹೋಗ್ಬೋದು. ಇದಕ್ಕೆ ನಾನು ಬೇರೆ ಸಪ್ರೇಟ್ ಕ್ಲಾತ್ ತೊಗೊಂಡು, ಸಪ್ರೇಟ್ ಬಟ್ಟೆ ತೊಗೊಂಡು ಆ ಸೀರೆ ಬಟ್ಟೆನ ಇಲ್ಲಿ ಹಾಕ್ಸಿದ್ದೀನಿ, ನೋಡ್ಬೋದು. ಈ ಥರ ಬಂದಿದೆ ಇದು ಸೀರೆ ಬಟ್ಟೆನ ಈ ಥರ ಹಾಕ್ಸಿ, ಇನ್ನುಳ್ದೆಲ್ಲ ಸಪ್ರೇಟಾಗಿ ಅದಕ್ಕೆ ಆಪೋಸಿಟ್ ಕಲರ್, ಸ್ವಲ್ಪ ಡಾರ್ಕ್ ಕಲರ್ನೇ ಚೂಸ್ ಮಾಡಿಬಿಟ್ಟು ಇದು ಮಾಡಿದೆ. ಹಂಗಾಗಿ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಈ ಸ್ಯಾರಿ. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ತೆಗ್ಸೋರು, ಆಮೇಲೆ ಕಾಲೇಜ್ ಹುಡುಗಿಯರು, ಅವ್ರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಸೀರೆ ಮಾತ್ರ. ಈ ಥರ ಇದೆ. ಇದಕ್ಕೂ ಕೂಡ ನೋಡ್ಬೋದು ನಾಟ್ ಹಾಕ್ಸಿದ್ದೀನಿ ನಾನು.
ನೆಕ್ಸ್ಟ್ ಬಂದುಬಿಟ್ಟು ಇದು ಲೆನಿನ್ ಕಾಟನ್ ಸ್ಯಾರಿ. ಇದು ಕೆಳಗಡೆ ಈ ಥರ ಬಾರ್ಡ್ರ್ ಇದೆ, ಮೇಲ್ಗಡೆ ಈ ಥರ ಇದೆ. ಮೇಲ್ಗಡೆ ಇದು, ಕೆಳಗಡೆ ಈ ಥರ ಬಾರ್ಡ್ರ್ ಇದೆ. ಕುಚ್ಚಗಳಿಗೆ ಇದಕ್ಕೆ ಈ ಥರ ಇದನ್ನ ಹಾಕಿದ್ದಾರೆ. ಇದು ಮಧ್ಯೆ ಮಧ್ಯೆ ಏನಾಗುತ್ತೆ, ಎಲ್ಲ ಈ ಥರ ಸೀರೆಯಲ್ಲೇ ಕುಚ್ಚು ಮಾಡಿರೋದು ಕೆಲವೊಂದು ಈ ಥರ ಎಲ್ಲ ಬೀಳುತ್ತೆಲ್ಲ. ಇದಕ್ಕೆ ಮತ್ತೊಂದೊಂದು ಸಿಂಗಲ್ ಅದೇ ಕಲರ್ ಮ್ಯಾಚಿಂಗ್ ದಾರ ಹಾಕಿ ಕಟ್ಟಬೇಕು. ಅದೇ ಥರ ಮ್ಯಾಚಿಂಗ್ ದಾರ ಹಾಕಿ ಕಟ್ಟೋದ್ರಿಂದ ಇವು ಯಾವುದೇ ಕಾರಣಕ್ಕೂ ಕೀಳಲ್ಲ. ಇಲ್ಲ ಅಂತಂದರೆ ಕಿತ್ತು ಹೋಗಿ ಹಾಳಾಗ್ತಿರುತ್ತಿದ್ದು. ಇದಕ್ಕೆ ಯಾವ ಥರ ಸೀರೆ ಬ್ಲೌಸ್ ಹೊಲ್ಸಿದ್ದೀನಪ್ಪ ಅಂತೇಳಿದ್ರೆ, ಒಂಥರ ಇದಕ್ಕೆ ಬೋಟ್ ನೆಕ್ ಹೊಲ್ಸಿದ್ದೀನಿ ನಾನು ಆ್ಯಕ್ಚುಲಿ. ಈ ಥರ ಬಂದುಬಿಟ್ಟು ಬ್ಯಾಕ್ ಸೈಡ್ ಈ ಥರ ಇದೆ. ಬ್ಯಾಕ್ ಸೈಡ್ ನೋಡ್ಬೋದು, ಬ್ಯಾಕ್ ಸೈಡ್ ಈ ಥರ ಇದೆ. ಸ್ಲೀವ್ಸಿಗೆ ಈ ಥರ ಫುಲ್ ಸ್ಲೀವ್ಸ್ ಉಡಿಸಿದ್ದೀನಿ, ಈ ಥರ ಇಡಿಸಿದ್ದೀನಿ. ರೆಡ್ ಕಲರ್ ಫ್ಲವರದ್ದು ಡಿಸೈನ್ ಇದೆ ಎಲ್ಲ, ಹಂಗಾಗಿ ಸ್ಲೀವ್ಸಿಗೆ ಅಷ್ಟೇ. ನನಗೆ ಸ್ಲೀವ್ಸಿಗೆ ಡಿಸೈನ್ ಕೊಡಿಸೋದಂದ್ರೆ ತುಂಬ ಇಷ್ಟ. ಯಾಕಂದರೆ ಸ್ಲೀವ್ಸಿಗೆ ಲುಕ್ ಕೊಟ್ಟರೆ ಸ್ಯಾರಿ ಲುಕ್ ಕೊಡುತ್ತೆ ಅನ್ನೋದು ನನಗೊಂದಿದು. ಹಂಗಾಗಿ ಈ ಥರ ಸ್ಲೀವ್ಸ್ ಇಡಿಸಿದ್ದೀನಿ. ಬರೀ ಡಿಫ್ರೆಂಟಾಗಿ ಸ್ಯಾರಿ ಕಲರ್ ಈ ಕಲರ್ ಒಂದೇ ಕಲರ್ ಆಗುತ್ತೆ, ಅಷ್ಟು ಲುಕ್ ಕೊಡೋಲ್ಲ ಅಂತ ಅಂದ್ಬಿಟ್ಟು ಈ ಥರ ಇಡಿಸಿದ್ದೀನಿ. ಇದಕ್ಕೆ ಬೋಟ್ ನೆಕ್ ಹಾಕಿ ಹೊಲ್ಸಿದ್ದೀನಿ. ಇದು ಕೂಡ ಚೆನ್ನಾಗಿ ಕಾಣುತ್ತೆ ಸ್ಯಾರಿ. ಇದಾಗಿತ್ತು ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಹೊಸದಾಗಿ ವಿಡಿಯೋ ಮಾಡ್ತಿದ್ದೀನಲ್ಲ, ನನಗೂ ಖುಷಿಯಾಗುತ್ತೆ. ಇನ್ನು ವಿಡಿಯೋಗಳನ್ನ ಮಾಡೋಕ್ಕೆ ನಿಮ್ಮ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಮತ್ತು ನಿಮಗೆ ಬೇರೆ ಸೀರೆ ಬೇರೆ ಥರ ಬ್ಲೌಸ್ ಡಿಸೈನ್ ಬೇಕಪ್ಪ ಅಂತಂದೇಳಿದ್ರೆ ವಿತ್ ಫೋಟೋ, ಆಲ್ಮೋಸ್ಟ್ ಆಲ್ ವಿತ್ ಫೋಟೋ ಸಮೇತ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನಾನು ಸಿಂಗಲ್ಲಾಗಿ ಫೋಟೋ ತಗೊಳೋದು ತುಂಬ ಕಮ್ಮಿ, ಅಂದರೆ ತುಂಬ ರೇರು. ಆಲ್ಮೋಸ್ಟ್ ನಾನು ಫ್ಯಾಮಿಲಿ ಜೊತೆಗೆ ಫೋಟೋ ತಗೊಳಕ್ಕೆ ಇಷ್ಟಪಡ್ತೀನಿ. ಸಿಂಗಲ್ಲಾಗಿ ಎಲ್ಲೋ 1-2 ಫೋಟೋ ಅದು ಯಾರು ತೆಗ್ದಿದ್ರೆ ಅಷ್ಟೇ ಇರುತ್ತೆ. ಆಲ್ಮೋಸ್ಟ್ ಒಂದು ಸಿಂಗಲ್ ಫೋಟೋ ಒಂದಿಲ್ಲ. ನನ್ನ ಹಸ್ಬೆಂಡ್ ಜೊತೆಗೆ, ನನ್ನ ಮಕ್ಳ ಜೊತೆಗೆ ಮತ್ತು ನಮ್ಮ ಸಿಸ್ಟರ್ಸ್ ಜೊತೆಗೆ ಅಷ್ಟೇ ಇರೋದು. ನನ್ನ ಸಿಂಗಲ್ ಫೋಟೋ ಆಲ್ಮೋಸ್ಟ್ ಅಲ್ಲಿ ಇಲ್ಲ. ಇನ್ಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಲ್ವ, ಇನ್ಮೇಲೆ ಏನಾದರೂ ಹಾಕೋದಕ್ಕೆ ಏನಾದರೂ ಬೇಕಾದರೆ ಸಿಂಗಲ್ ಸ್ಯಾರಿ ಫೋಟೋ ತಗೊಳಕ್ಕೆ ಟ್ರೈ ಮಾಡಿ. ಇನ್ಮೇಲೆ ಸಿಂಗಲ್ ಸ್ಯಾರಿದು ಫೋಟೋ ಸಿಕ್ಕಾಗ ನಿಮಗೆ ಹಾಕ್ತೀನಿ. ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.